ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೀಸ್ಟ್ ಸ್ಕ್ವೇರ್ ಸೊಲ್ಯೂಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸರಿನಾ? ಸೊ ಕ್ವಶನ್ ಏನ್ ಕೊಟ್ಟಿರೋದು, ಫೈಂಡ್ ದ ಲೀಸ್ಟ್ ಸ್ಕ್ವೇರ್ ಸೊಲ್ಯೂಷನ್ ಆಫ್ AX is equal to B ಫಾರ್ ಎ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಬಿ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದೇ ಫಾರ್ಮೆಟ್ ಅಲ್ಲಿ ಬರ್ಕೊಂತೀನಿ. ಸೊ ಸೊಲ್ಯೂಷನ್ AX ವಿಲ್ ಬಿ ಈಕ್ವಲ್ ಟು ಬಿ ಅಂತ ಅಲ್ವಾ. ಸೊ ಇವಾಗ ಎ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಗೊತ್ತು, ಸೊ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ. ಇಲ್ಲಿ 1 -1 0 2 -2 2 3 ಮತ್ತೆ 5. ಸೊ ಇವಾಗ ನೋಡಿ, ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ. ಎಕ್ಸ್ ಅಂತ ಅಂದ್ರೆ ಸಿಂಪಲ್, ನಮ್ಮ ವೇರಿಯೇಬಲ್ಗಳು. ಎಕ್ಸ್ ಅಂದ್ರೇನು? ವೇರಿಯೇಬಲ್ಸ್. ಸೊ ಇಲ್ಲಿ ನೋಡಿ, ಒಂದು ಕಾಲಮ್ ಇದೆ, ಎರಡು ಕಾಲಮ್ ಇದೆ. ಸೊ ಎರಡು ಕಾಲಮ್ ಇರೋದ್ರಿಂದ ನಾವು ಕೇವಲ ಎರಡು ವೇರಿಯೇಬಲ್ಸ್ ಗಳನ್ನ ಮಾತ್ರ ಯೂಸ್ ಮಾಡಬಹುದು. x1 x2 ಅಂತ ತಗೊಂತಾ ಇದೀನಿ. ನೀವು ಎ ಬಿ ಇಲ್ಲ ಅಂತಂದ್ರೆ ಎಕ್ಸ್ ವೈ ಈ ರೀತಿನಾದ್ರೂ ಕೂಡ ತಗೋಬಹುದು. ವಿಚ್ ವಿಲ್ ಬಿ ಈಕ್ವಲ್ ಟು ಬಿ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 3 1 -4 2. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎ ಟ್ರಾನ್ಸ್ಪೋಸ್ ಇಂಟು ಎ ಅನ್ನ ಫಸ್ಟ್ ಕಂಡುಹಿಡಿತೀನಿ, ನೆಕ್ಸ್ಟ್ ಎ ಟ್ರಾನ್ಸ್ಪೋಸ್ ಇಂಟು ಬಿ ಅನ್ನ ಕಂಡುಹಿಡಿತೀನಿ. ಸೊ ಇದು ಯಾವ ರೀತಿ ಆಯ್ತು ಅಂತಂದ್ರೆ ಎ ಟ್ರಾನ್ಸ್ಪೋಸ್ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಗೆ ಅಂತಂದ್ರೆ ಎರಡಕ್ಕೂ ಕೂಡ ನಾವು ಮಲ್ಟಿಪ್ಲೈ ಮಾಡಿದಂಗೆ ಆಯ್ತು, ಸರಿನಾ? ಸೊ ಏನ್ ಮಾಡ್ಬೇಕು, ಫಸ್ಟ್ ಎ ಟ್ರಾನ್ಸ್ಪೋಸ್ ಇಂಟು ಎ ಅನ್ನ ಕಂಡುಹಿಡ್ಕೋಬೇಕು. ಇಲ್ಲಿ ಎ ಮ್ಯಾಟ್ರಿಕ್ಸ್ ಮಾತ್ರ ಇದೆ ನನಗೆ. ಎ ಟ್ರಾನ್ಸ್ಪೋಸ್ ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್, ಕಾಲಮ್ಗಳು ರೋ ಆಗ್ತವೆ, ರೋಗಳು ಕಾಲಮ್ ಆಗ್ತವೆ. ಸೊ ನೋಡಿ, ಇಲ್ಲಿ ದಿಸ್ ಇಸ್ ದ ಎ ಮ್ಯಾಟ್ರಿಕ್ಸ್ ಅಲ್ವಾ. ಸೊ ಇದು ಕಾಲಮ್ ವೈಸ್ ಇರೋದನ್ನ ರೋ ವೈಸ್ ಬರ್ಕೊಳ್ಳಿ ಅಷ್ಟೇ. 1 -1 0 2. ನೆಕ್ಸ್ಟ್ ಇಲ್ಲಿ ಕಾಲಮ್ ವೈಸ್ ಇರೋದನ್ನ ರೋ ವೈಸ್ ಬರ್ಕೊಂಡ್ರೆ ಆಯ್ತು. ಸೊ ಇವಾಗ ಎ ಟ್ರಾನ್ಸ್ಪೋಸ್ ಆಯ್ತು. ಎ ಮ್ಯಾಟ್ರಿಕ್ಸ್ ಯಾವ ರೀತಿ ಇದೆ ಅದೇ ರೀತಿ ಕಾಪಿ ಮಾಡ್ಕೊಳ್ಳಿ. 1 -1 0 2 -2 2 3 ಮತ್ತೆ 5. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಲ್ವಾ? ಯಾವ ರೀತಿ ಮಲ್ಟಿಪ್ಲೈ ಮಾಡೋದು? ಮೊದಲನೇ ರೋ ಮೊದಲನೇ ಕಾಲಮ್ ಅನ್ನ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಸೊ ವ್ಯಾಲ್ಯೂ ಏನಾಗುತ್ತೆ? 1 1 1 ಪ್ಲಸ್ -1 ಇಂಟು -1 ಏನಾಗುತ್ತೆ? +1 ಪ್ಲಸ್ 0 ಇಂಟು 0 ವಿಲ್ ಬಿ 0 2 2 4. ನೆಕ್ಸ್ಟ್ ಅದೇ ರೋ ಅನ್ನ ನಾವು ಎರಡನೇ ಕಾಲಮ್ಗೆ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು -2 ಏನಾಗುತ್ತೆ? -2 ಆಗುತ್ತೆ. -1 ಇಂಟು 2 ಏನಾಯ್ತು? -2 ಆಯ್ತು. 0 ಇಂಟು 3 ವಿಲ್ ಬಿ 0. 2 ಪ್ಲಸ್ 2 ಇಂಟು 5 ಏನಾಗುತ್ತೆ? 10 ಆಗುತ್ತೆ. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಎರಡನೇ ರೋ ಹೋಗೋಣ. ಎರಡನೇ ರೋ ಅನ್ನ ಸೇಮ್ ಮೊದಲನೇ ಕಾಲಮ್ ಜೊತೆ ಒಂದ್ಸಲಿ, ಎರಡನೇ ಕಾಲಮ್ ಜೊತೆ ಇನ್ನೊಂದ್ಸಲಿ ಮಲ್ಟಿಪ್ಲೈ ಮಾಡಬೇಕು. -2 ಇಂಟು 1 ಏನಾಗುತ್ತೆ? -2 ಆಯ್ತು. 2 ಇಂಟು -1 ಏನಾಗುತ್ತೆ? -2 ಆಗುತ್ತೆ. 3 ಇಂಟು 0 ಏನಾಗುತ್ತೆ? 0. ಬರೆಯುವಂತ ಅವಶ್ಯಕತೆ ಇಲ್ಲ. 5 2 10. ನೆಕ್ಸ್ಟ್ ಇದೇ ಒಂದು ರೋ ಅನ್ನ ಎರಡನೇ ಕಾಲಮ್ಗೆ ಮಲ್ಟಿಪ್ಲೈ ಮಾಡಿ. ವ್ಯಾಲ್ಯೂಸ್ ಏನಾಗುತ್ತೆ? -2 ಇಂಟು -2 ಏನಾಯ್ತು? +4 ಆಯ್ತು. 2 ಇಂಟು 2 ಏನಾಯ್ತು? +4 ಆಯ್ತು. ಪ್ಲಸ್ 3 ಇಂಟು 3 ಏನಾಯ್ತು? 9 ಆಯ್ತು. 5 5 25. ಸೊ ಇವಾಗ ಸಿಂಪ್ಲಿಫೈಡ್ ಆನ್ಸರ್ ಏನಾಗುತ್ತೆ? 1 + 1 is 2, 2 + 4 ಅಂತಂದ್ರೆ 6. -2 -2 ಅಂತಂದ್ರೆ -4, -4 + 10 ಅಂತಂದ್ರೆ 6. -2 -2 ಅಂದ್ರೆ -4, -4 + 10 ಅಂತಂದ್ರೆ 6. 4 + 4 8, 8 + 9 ಅಂತಂದ್ರೆ 17, 17 + 25 ಅಂತಂದ್ರೆ 42 ಆಯ್ತು. ಸೊ ಇವಾಗ ನನಗೆ ಎ ಟ್ರಾನ್ಸ್ಪೋಸ್ ಇಂಟು ಎ ವ್ಯಾಲ್ಯೂ ಗೊತ್ತಿದೆ. ಇದೇ ರೀತಿ ನಾನು ಎ ಟ್ರಾನ್ಸ್ಪೋಸ್ ಇಂಟು ಬಿ ವ್ಯಾಲ್ಯೂನ ಕಂಡುಹಿಡ್ಕೊತೀನಿ. ಸೊ ನೋಡಿ, ಇಲ್ಲಿ ಸ್ಮಾಲ್ ಲೆಟರ್ ಬಿ ಅನ್ನ ಯೂಸ್ ಮಾಡಿದ್ದೀನಿ. ನೀವು ಕ್ಯಾಪಿಟಲ್ ಲೆಟರ್ ಬಿ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಕ್ಯಾಪಿಟಲ್ ಲೆಟರ್ ಬಿ ಅನ್ನ ಯೂಸ್ ಮಾಡಿದ್ರು ಕೂಡ ಸೇಮ್. ಸೊ ಇವಾಗ ಬಿ ವ್ಯಾಲ್ಯೂ ಗೊತ್ತಿದೆ ಅಲ್ವಾ? ಸೊ ಅದನ್ನ ಮಲ್ಟಿಪ್ಲೈ ಮಾಡೋಣ. ಎ ಟ್ರಾನ್ಸ್ಪೋಸ್ ಇಲ್ಲಿ ಆಲ್ರೆಡಿ ಬರ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಅದನ್ನೇ ಬರ್ಕೊಳ್ಳಿ. 1 -1 0 ಮತ್ತೆ 2 -2 2 3 ಮತ್ತೆ 5. ಸೊ ಇದಕ್ಕೆ ಬಿ ಮ್ಯಾಟ್ರಿಕ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 3 1 -4 ಮತ್ತೆ 2. ಸೊ ಇವಾಗ ಯಾವ ರೀತಿ? ಮೊದಲನೇ ರೋ ಒಂದೇ ಒಂದು ಕಾಲಮ್ ಇರೋದು. ಸೊ ಏನಾಗುತ್ತೆ? ಸಿಂಪಲ್, 1 ಇಂಟು 3 ಏನು? 3 ಪ್ಲಸ್ -1 ಇಂಟು 1 ಏನಾಗುತ್ತೆ? -1 ಆಗುತ್ತೆ. 0 ಇಂಟು ಎನಿಥಿಂಗ್ ವಿಲ್ ಬಿ 0. 2 ಇಂಟು 2 ವಿಲ್ ಬಿ ಈಕ್ವಲ್ ಟು 4. ಸರಿನಾ? ನೆಕ್ಸ್ಟ್ -2 ಇಂಟು 3 ಏನಾಯ್ತು? -6 ಆಗುತ್ತೆ. 2 ಇಂಟು 1 ಏನಾಗುತ್ತೆ? 2 ಆಗುತ್ತೆ. 3 ಇಂಟು -4 ಏನಾಯ್ತು? -12. ನೆಕ್ಸ್ಟ್ 5 ಇಂಟು 2 ಏನಾಯ್ತು? 10. ಸೊ ಇದನ್ನ ನಾವು ಇವಾಗ ಸಿಂಪ್ಲಿಫೈ ಮಾಡ್ಕೊಂಡ್ರೆ 3 - 1 ಅಂದ್ರೆ 2, 2 + 4 ಅಂತಂದ್ರೆ 6. -6 + 2 ಅಂತಂದ್ರೆ -4 ಆಯ್ತು. -4 -12 ಅಂತಂದ್ರೆ -16. -16 + 10 ಅಂತಂದ್ರೆ -6. ಸೊ ಇವಾಗ ನನಗೆ ಎ ಟ್ರಾನ್ಸ್ಪೋಸ್ ಇಂಟು ಬಿ ವ್ಯಾಲ್ಯೂ ಗೊತ್ತು, ಎ ಟ್ರಾನ್ಸ್ಪೋಸ್ ಇಂಟು ಎ ವ್ಯಾಲ್ಯೂ ಗೊತ್ತು.
ಸೊ ಈಗ ಏನ್ ಮಾಡ್ತೀನಿ ಅಂದ್ರೆ ನೋಡಿ ಇಲ್ಲಿ ಈ ಈಕ್ವೇಶನ್ ತಗೊಂಡಿದ್ನಲ್ಲ ಫಸ್ಟ್ ನಾನು ax is equal to b ಅಂತ ಈಗ ಏನ್ ಹಾಕ್ತೀನಿ ಅಂತಂದ್ರೆ a ಜಾಗಕ್ಕೆ a ಟ್ರಾನ್ಸ್ಪೋಸ್ ಇಂಟು a ಅನ್ನ ಹಾಕ್ತೀನಿ, b ಜಾಗಕ್ಕೆ b ಟ್ರಾನ್ಸ್ಪೋಸ್ ಇಂಟು b ಅನ್ನ ಹಾಕ್ತೀನಿ. ಸೊ ಏನಿಲ್ಲ ಸಿಂಪಲ್ ನೋಡಿ ಇಲ್ಲಿ a ಜಾಗಕ್ಕೆ a ಟ್ರಾನ್ಸ್ಪೋಸ್ ಇಂಟು a ವ್ಯಾಲ್ಯೂನ ಹಾಕ್ತೀನಿ. ಫಸ್ಟ್ 6 6 6 42 ಇಂಟು x ಹಂಗೆ ಉಳ್ಕೊಳುತ್ತೆ x1 x2 ನೆಕ್ಸ್ಟ್ ಬಿ ವ್ಯಾಲ್ಯೂ ಏನು ಬಂದಿದೆ ನೋಡಿ ಎ ಟ್ರಾನ್ಸ್ಪೋಸ್ ಇಂಟು ಬಿ ವ್ಯಾಲ್ಯೂ 6 ಮತ್ತೆ -6. ಸೊ ಈಗ ವೇರಿಯೇಬಲ್ಸ್ ಯಾವ್ಯಾವ ಇರೋದು x1 ಮತ್ತೆ x2. ಅದನ್ನ ಬಿಟ್ಟು ಈ ಒಂದು ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಈ ಎರಡು ಮ್ಯಾಟ್ರಿಕ್ಸ್ ಗಳನ್ನ ನಾವು ಆಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳೋಣ. ಆಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ನೋಡಿ 6 6 6 42 is to 6 ಮತ್ತೆ -6. ಸೊ ಇದು ಯಾವ ಫಾರ್ಮೆಟ್ ಅಂತಂದ್ರೆ a:b ಫಾರ್ಮೆಟ್ ಅಲ್ಲಿ ಬರ್ಕೊಂಡಂಗೆ. ಸೊ ಇಲ್ಲಿ a ಜಾಗದಲ್ಲಿ ಏನಿದೆ a ಟ್ರಾನ್ಸ್ಪೋಸ್ ಇಂಟು a ಇದೆ, ಬಿ ಜಾಗದಲ್ಲಿ ಏನಿದೆ a ಟ್ರಾನ್ಸ್ಪೋಸ್ ಇಂಟು ಬಿ ಇದೆ. ಸೊ ಇವಾಗ ಇದನ್ನ ನಾನು ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೊಳ್ಳೋದು ವೆರಿ ಈಸಿ. ನೋಡಿ ಇಲ್ಲಿ ಈ ಒಂದು ರೋ ಎರಡು ರೋ ಅನ್ನು ನೀವು ನೋಡಿದ್ರೆ ದಿಸ್ ಈಸ್ ರೋ 1 ದಿಸ್ ಈಸ್ ರೋ 2. ರೋ 1 ಅನ್ನು ನಾನು 6 ಇಂದ ಆರಾಮಾಗಿ ಡಿವೈಡ್ ಮಾಡಬಹುದು ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ. ರೋ 2 ಅನ್ನು ಕೂಡ ನಾನು 6 ಇಂದ ಡಿವೈಡ್ ಮಾಡಬಹುದು. ಸೊ ಏನ್ ಮಾಡ್ತೀನಿ ಅಂತಂದ್ರೆ ರೋ 1 ಗೆ ಆಪರೇಷನ್ ಅಪ್ಲೈ ಮಾಡ್ತೀನಿ, ರೋ 1 ಡಿವೈಡೆಡ್ ಬೈ 6. ನೆಕ್ಸ್ಟ್ ರೋ 2 ಕೂಡ ಸೇಮ್ ಆಪರೇಷನ್ ಅಪ್ಲೈ ಮಾಡ್ತೀನಿ, ರೋ 2 ಡಿವೈಡೆಡ್ ಬೈ 6. ಸೊ ವ್ಯಾಲ್ಯೂ ಏನಾಗುತ್ತೆ 6 divided by 6 will be 1. 6 by 6 ಅಂದ್ರೆ 1. 6 by 6 ಅಂದ್ರೆ 1. Next 6 divided by 6 ಅಂದ್ರೆ 1. 42 divided by 6 ಅಂದ್ರೆ 7. -6 divided by 6 ಅಂತಂದ್ರೆ -1. ಸೊ ಇವಾಗ ಏನ್ ಮಾಡಿದ್ವಿ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಂತ ಹೋದೆ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಇನ್ನೂ ಕೂಡ ನಾನು ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇದು ಯಾವ ರೀತಿ ಆಯ್ತು ಅಂತಂದ್ರೆ ಈ x1 ಮತ್ತೆ x2 ಇದೆಯಲ್ಲ ಆ ಎರಡು ವ್ಯಾಲ್ಯೂಗಳನ್ನ ನಾನು ಕಂಡುಹಿಡಿಬೇಕಷ್ಟೇ. ಸೊ ಇವುಗಳು ಕೋಎಫಿಷಿಯಂಟ್ಸ್ ಆಫ್ x1 ಕೋಎಫಿಷಿಯಂಟ್ಸ್ ಆಫ್ x2 ಆದಂಗ ಆಗುತ್ತೆ. ಏನಾದ್ರೂ ಕೂಡ ಈ ಎರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಸರಿನಾ, ಏನು ಕೋಎಫಿಷಿಯಂಟ್ಸ್ ಆಫ್ x ಕೋಎಫಿಷಿಯಂಟ್ಸ್ ಆಫ್ y ಆದಂಗ ಆಗುತ್ತೆ. ಸೊ ಈಗ ನಾನು x1 ಮತ್ತೆ x2 ವ್ಯಾಲ್ಯೂನ ನಾನು ಏನಾದ್ರೂ ಕಂಡುಹಿಡಿಬೇಕು ಅಂತಂದ್ರೆ ನನಗೆ ಈಸಿಯೆಸ್ಟ್ ಮೆಥಡ್ ಏನು, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಇದೆಯಲ್ಲ ಅದ್ರ ಕೆಳಗಡೆ ಇರುವಂತ ವ್ಯಾಲ್ಯೂನ 0 ಮಾಡ್ಕೋಬೇಕು. ಅದನ್ನ 0 ಮಾಡ್ಕೊಂಡ್ರೆ ನನಗೆ ತುಂಬಾ ಈಸಿ ಆಗುತ್ತೆ. ಸೊ ಅದನ್ನ ಸಾಲ್ವ್ ಮಾಡೋಣ. ಸೊ ಇದು ರೋ 2 ಅಲ್ಲಿ ಇದೆ, ಇದು ರೋ 1. ಸೊ ಈಗ ರೋ 1 ಇನ್ ರೆಫರೆನ್ಸ್ ಅನ್ನ ತಗೋಬೇಕು, ಯಾಕೆ ಡಯಾಗ್ನಲ್ ಎಲಿಮೆಂಟ್ 1 ವಿಚ್ ಇಸ್ ಇನ್ ರೋ ನಂಬರ್ 1. ಸೊ ಇವಾಗ ಆಪರೇಷನ್ ಏನು ಅಪ್ಲೈ ಮಾಡ್ತೀನಿ ಅಂತಂದ್ರೆ ರೋ 2 ಅಲ್ಲಿ ಆಪರೇಷನ್ ಅಪ್ಲೈ ಮಾಡ್ತಿರೋದು ರೋ 2 ಮೈನಸ್ ರೋ 1. ಸಿಂಪಲ್ 1 - 1 0 ಆಗ್ಬಿಡುತ್ತೆ. ಸೊ ಇವಾಗ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ನನಗೆ ರೋ 1 ಅಲ್ಲಿ ಏನು ಚೇಂಜಸ್ ಆಗಲ್ಲ, ಯಾಕಂತಂದ್ರೆ ನಾನು ಕೇವಲ ರೋ 2 ಮಾತ್ರ ಆಪರೇಷನ್ ಅಪ್ಲೈ ಮಾಡಿರೋದು. 1 - 1 ವಿಲ್ ಬಿ 0. ನೆಕ್ಸ್ಟ್ 7 - 1 ವಿಲ್ ಬಿ 6. -1 ಏನಾಯ್ತು -1 -1. So minus into minus plus, but greater sign is minus. 1 + 1 will be 2. So ಈಗ ನೋಡಿ ಇದು 0 ಆಗಿದೆ, ನನಗೆ ಆರಾಮಾಗಿ x2 ವ್ಯಾಲ್ಯೂ ಸಿಗುತ್ತೆ. So these are coefficients of x1, these are coefficients of x2. So ಕೆಳಗಡೆ ಇರುವಂತ ಈಕ್ವೇಶನ್ ಅನ್ನ ತಗೊಂಡ್ರೆ 0 into x1 plus 6 into x2 will be equal to -2 ಆಯ್ತು. 0 into anything will be 0. So 6 into x2 will be equal to -2 ಉಳ್ಕೊಂತು. x2 ಮಾತ್ರ ಬೇಕು. So -2 divided by 6. 2 1s are 2 3s are 6. ಸೊ ವ್ಯಾಲ್ಯೂ ಏನಾಗುತ್ತೆ ಫೈನಲ್ -1 divided by 3. x2 ವ್ಯಾಲ್ಯೂ ನನಗೆ ಸಿಕ್ತು. ಸೊ ಇದನ್ನ ಯೂಸ್ ಮಾಡಿಕೊಂಡು ಮೊದಲನೇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x1 ವ್ಯಾಲ್ಯೂ ಸಿಗುತ್ತೆ. 1 into x1 ಅನ್ನ ನಾನು x1 ಅಂತ ಡೈರೆಕ್ಟ್ ಆಗಿ ಬರೀಬಹುದು, ಪ್ಲಸ್ 1 into x2 ನ ನಾನು x2 ಅಂತ ಬರ್ಕೋಬಹುದು, ವಿಚ್ ವಿಲ್ ಬಿ ಈಕ್ವಲ್ ಟು 1. x2 ವ್ಯಾಲ್ಯೂ ಗೊತ್ತಿದೆ. ಸೊ x1 -1 divided by 3 will be equal to 1. ಯಾಕೆ x2 ವ್ಯಾಲ್ಯೂ is -1/3. ಸೊ ಇವಾಗ ನನಗೆ x1 ಮಾತ್ರ ಬೇಕು. ಸೊ 1/3 ಅನ್ನ ಆ ಕಡೆ ಕಳಿಸ್ತೀನಿ. x1 will be equal to 1 plus 1/3. ಯಾಕೆ -1/3 ಆ ಕಡೆ ಹೋದ್ರೆ ಈಕ್ವಲ್ಸ್ ಇಂದ ಆ ಕಡೆ +1/3 ಆಗುತ್ತೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಡಿನಾಮಿನೇಟರ್ ಅನ್ನ ಕಾಮನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಏನಿಲ್ಲ 3 ಅನ್ನ ಈ 1 ಜೊತೆ ಮಲ್ಟಿಪ್ಲೈ ಮಾಡಿ. 3 1s are 3 plus 1 divided by 3. ಸೊ ವ್ಯಾಲ್ಯೂ will be equal to 4 divided by 3. ಸೊ ಇವಾಗ ನನಗೆ x1 ವ್ಯಾಲ್ಯೂ ಕೂಡ ಗೊತ್ತಾಯ್ತು, x2 ವ್ಯಾಲ್ಯೂ ಕೂಡ ಗೊತ್ತಾಯ್ತು. ಸೊ ದಿಸ್ ಕಂಪ್ಲೀಟ್ಸ್ ದ ಪ್ರಾಬ್ಲಮ್. ಸೊ ಇವಾಗ ಏನ್ ಮಾಡಿದ್ವಿ ಲೀಸ್ಟ್ ಸ್ಕ್ವೇರ್ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ x1 ಮತ್ತೆ x2 ಫಾರ್ ದ ಗಿವನ್ ಮ್ಯಾಟ್ರಿಕ್ಸ್. ಸೊ ಅರ್ಥ ಆಗಿದೆ ಕಾನ್ಸೆಪ್ಟ್ ಅನ್ಕೊಂಡಿದ್ದೀನಿ. ಉಳಿದಿರುವಂತ ಎಲ್ಲಾ ಕಾನ್ಸೆಪ್ಟ್ಗಳು ಈ ಒಂದು ಮಾಡಿದ್ದು ಪ್ಲೇ ಲಿಸ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.